ಎಲ್ಲರೂ ಫುಡ್ ಬ್ಲಾಕ್ಗೆ ಹೋದಾಗ ಅದ್ರಲ್ಲಿ ಜಿರಳೆ ಗಿರಳೆ ಏನಾದ್ರು ಸಿಕ್ಕಿದ್ಯಾ? ತುಂಬ ಸತಿ ಆಗ್ಬಿಟ್ಟಿದೆ ಅದೇ ಥರ. ಅಮಿತ್, ರೆಸ್ಟೋರೆಂಟ್ನವರಲ್ಲಿ ಎಷ್ಟು ಲಕ್ಷ ಕೊಡ್ತಾರೋ ಫುಡ್ ಬ್ಲಾಗಿಗೆ? ಅದ್ರ ಮೇಲೆ ಡಿಪೆಂಡ್ ಆಗೋದಕ್ಕಾಗಲ್ಲ. ಇದನ್ನು ನಾವು ಯಾವಾಗ ನಮ್ಮ ಅಕೌಂಟ್ ಹ್ಯಾಕ್ ಆಗುತ್ತೋ ಇಲ್ಲ ನಮ್ಮ ಅಕೌಂಟ್ ಏನಾದ್ರು ಆಗೋಗುತ್ತೋ ಅಂತ ಭಯ ಇರುತ್ತೆ. ದೋಸೆಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. CTR. ವಾಟ್ ಈಸ್ ಯುವರ್ ಕಾಂಟ್ರವರ್ಷಿಯಲ್ ಒಪಿನಿಯನ್ ಅಬೌಟ್ ಫುಡ್? ತುಂಬ ಆಯಿಲ್ ಯೂಸ್ ಮಾಡಬಾರ್ದು. ಚೆನ್ನಾಗಿ ತಿಂದು ಮನೆಗೆ ಬಂದು ವಾಂತಿ ಮಾಡ್ಕೊಂಡಿದ್ಯಾ? ಇದು ತುಂಬ ಸತಿ ಆಗಿದೆ. ಹಲೋ ಅಮಿತ್. ಹಾಯ್ ಬಾಬಾ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಬಕಾಸುರ ಬ್ರಾಹ್ಮಣ ಹೇಗೆ ನಡೀತಾ ಇದೆ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಒಂಥರ ಸ್ಪೀಡಾಗಿ ಪಿಕಪ್ ಆಯಿತು, ಅಕೌಂಟ್ ಪಿಕಪ್ ಆಯಿತು. ಸೊ ಈಗ ನಡೀತಾ ಇದೆ. ವೆರಿ ಗುಡ್, ವೆರಿ ಗುಡ್. ನಿನ್ನ ವೀಡಿಯೋಗಳನ್ನು ನೋಡ್ತಾ ಇರ್ತೇನೆ, ಒಳ್ಳೊಳ್ಳೆ ಕಾಂಟೆಂಟ್ ಮಾಡ್ತೀಯಾ. ಥ್ಯಾಂಕ್ ಯು. ಒಳ್ಳೆ ರುಚಿಕರವಾದ ಊಟಗಳ ಬಗ್ಗೆ ಮಾತಾಡ್ತೀಯಾ. ಎಸ್, ಐ ಥಿಂಕ್ ಎವರ್ ಗ್ರೀನ್ ಟಾಪಿಕ್ ಅಲ್ವಾ ಊಟ ತಿಂಡಿ ಎಲ್ಲ. ಹೌದು. ವಂಡರ್ಫುಲ್. ಅಮಿತ್, ಈಗ ನೀನು ಬಕಾಸುರ ಬ್ರಾಹ್ಮಣ ಮಾಡ್ತಾ ಇದೀಯಾ ಅಂದರೆ ಯಂಗ್ ಆ್ಯಂಡ್ ತುಂಬ ಆಸ್ಪಿರೇಷನ್ ಇಟ್ಕೊಂಡಿದ್ಯಾ ಲೈಫಲ್ಲಿ. ಹೇಗೆ ಇನ್ಸ್ಟಾಗ್ರಾಮಿಂದ ಎಲ್ಲ ಅರ್ನಿಂಗ್ ಹೇಗೆ? ನೀನು ಅದನ್ನು ಯೂಸ್ ಮಾಡಿಕೊಂಡು ಯು ಫೀಲ್ ನಿಂದು ಫುಲ್ ಈ ರೆಗ್ಯುಲರ್ ಇನ್ಕಮ್ ಥರ ನೀನು ಅದ್ರ ಮೇಲೆ ಡಿಪೆಂಡ್ ಆಗಿರ್ಬೋದಾ? ಈಗ ರೆಗ್ಯುಲರ್ ಇನ್ಕಮ್ ಅನ್ನೋದಕ್ಕಿಂತ ಅದ್ರ ಮೇಲೆ ಡಿಪೆಂಡ್ ಆಗೋದಕ್ಕಾಗಲ್ಲ, ಚಾನ್ಸೇ ಇಲ್ಲ. ಯಾಕಂದರೆ ಈಗ ನೋಡಿ, ನಾವು ಈ ಕಂಟೆಂಟ್ ಮಾಡ್ತಾ ಇರ್ತೀವಿ, ನೆಕ್ಸ್ಟು ಇನ್ನೊಬ್ರು ನಮ್ಮ ಮೇಲೆ ಇನ್ನೊಂದು ದೊಡ್ಡ ಕಂಟೆಂಟ್ ಬಂತು, ನನಗಿಂತ ದೊಡ್ಡ ಕಂಟೆಂಟ್ ಬಂತು, ಅವ್ರದ್ದು ಮಿಲಿಯನ್ಸ್ ಗಟ್ಟಲೆ ರೀಚ್ ಆಯಿತು ಮತ್ತು ಫಾಲೋವರ್ಸ್ ಬಂತು ಅಂದರೆ ನಮ್ಮನ್ನವರು ಸೈಡ್ಗೆ ಹಾಕ್ತಾರೆ. ಈಗ ನಾರ್ಮಲಾಗಿ ರೆಸ್ಟೋರೆಂಟ್ಸ್ಗಳು ಕರೀತಾರೆ ನಮಗೆ, ಈಗ ನನ್ನನ್ನು ಕರೀತಾ ಇದ್ದಾರೆ. ನೆಕ್ಸ್ಟು ನನಗಿಂತ ಇನ್ನೊಬ್ಬ ಯಾರೋ ನನಗಿಂತ ಚೆನ್ನಾಗಿ ಕಂಟೆಂಟ್ ಮಾಡೋದು, ನನಗಿಂತ ಒಂದು ಒಳ್ಳೆ ಕಂಟೆಂಟ್ ಮಾಡೋದು ಬಂದರೆ ನನ್ನನ್ನು ಸೈಡ್ಗೆ ಹಾಕ್ತಾರೆ. ಸೊ ಆದ್ದರಿಂದ ನಾನು ಇದನ್ನೇ ಡಿಪೆಂಡ್ ಮಾಡ್ಕೊಂಡು ಕೂರಕ್ಕಾಗಲ್ಲ. ಏನೇನು ಹೇಳೋದು, ಇನ್ಸ್ಟಾಗ್ರಾಮಲ್ಲಿ ಈಗ ತುಂಬ ಜನ ಯಂಗ್ಸ್ಟರ್ಸ್ ಅಂತೂ ನಾನು ತುಂಬ ಜನ ನೋಡಿದ್ದೇನೆ, ಕಾಂಟೆಂಟ್ ಕ್ರಿಯೇಟರ್ ಆಗ್ತೇವೆ ಅಂತ ಹೇಳ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ದಿಸ್ ಹೈಪ್. ಮಿಲಿಯನ್ಸ್ ಓಡಿದೆ, ಮಿಲಿಯನ್ಸ್ ಆಫ್ ರುಪೀಸೋ ಡಾಲರ್ಸೋ ಬರುತ್ತೆ ಅನ್ಕೋತಾರೆ. ಬಟ್ ಯು ಆರ್ ಸೇಯಿಂಗ್ ಇನ್ಸ್ಟಾಗ್ರಾಮಿಂದ ದುಡ್ಡು ಬರಲ್ಲ, ಬ್ರ್ಯಾಂಡ್ ಕೊಲಾಬ್ರೇಷನಿಂದ ಬರಬಹುದು. ಹೌದು. ಆ್ಯಂಡ್ ಯು ಆರ್ ಆಲ್ಸೋ ಸೇಯಿಂಗ್ ದಟ್ ಅಲ್ಲೂ ರಿಸ್ಕ್ ಇದೆ. ಈಗ ಯಾರಾದರೂ ಈಗ ಆ ಫೇಮನ್ನು ಇನ್ಯಾರಾದ್ರೂ ತಗೊಂಡ್ರೆ ಆ ಬ್ರ್ಯಾಂಡ್ ಕೊಲಾಬ್ರೇಷನ್ ಅವ್ರಿಗೆ ಹೋಗುತ್ತೆ. ತುಂಬ ರಿಸ್ಕ್ ಇದೆ. ರಿಸ್ಕನ್ನು ತೊಗೊಂಡು ಮಾಡ್ತೀನಿ ಅಂತ ಹೇಳಿದ್ರೆ, ಪಣ ತೊಟ್ಟು ಮಾಡ್ತೀನಿ ಅಂದರೆ ಮಾಡಲಿ. ಸೊ ದಟ್ ಅದರಲ್ಲೇನಿಲ್ಲ ನನಗೆ. ಸೊ ಈಗ ಆಫ್ಟರ್ ಒಂದು 500K 600K ಫಾಲೋವರ್ಸ್ ಆದಮೇಲೆ ಇಟ್ ಮೇ ಪೇ ಆಫ್. ಓಕೆ, ಮೇ ಪೇ ಆಫ್. ಓಕೆ. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವ್ರದ್ದು ಕಂಟೆಂಟ್ ಚೆನ್ನಾಗಿರಬೇಕು, ಇಲ್ಲ ಕಂಟೆಂಟ್ ಕಾಮಿಡಿ ಕಂಟೆಂಟ್ಸ್ ರೀಚ್ ಆಗ್ಬೋದು, ಇಲ್ಲ ಅದರೂ ಬ್ರ್ಯಾಂಡ್ ಕಂಟೆಂಟ್ ರೀಚ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಟೊಯೋಟಾ ಅವ್ರದ್ದು ಬ್ಲಾಗರ್ಸ್ನ ಕರಿತಾ ಇದ್ದಾರೆ. ಸೊ ಅವ್ರದ್ದೆಲ್ಲ ರೀಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಅವ್ರದ್ದಲ್ಲೂ ಫಾಲೋವರ್ಸ್ ಇರ್ತಾರೆ, ಇವ್ರದ್ದಲ್ಲೂ ಫಾಲೋವರ್ಸ್ ಇರ್ತಾರೆ. ಇಟ್ ಮೇ ರೀಚ್ ಟು ಮಿಲಿಯನ್ಸ್ ಆರ್ ಬಿಲಿಯನ್ಸ್. ಆವಾಗ ಅಲ್ಲಿಂದ ಪೇ ಬರುತ್ತೆ ಆ್ಯಂಡ್ ಇನ್ಸ್ಟಾ ಅವರು ಪೇ ಮಾಡುತ್ತೆ. ಬಟ್ ನೀನು ಹೇಳೋದು ಇದು ಒಂಥರ ಸ್ಟಾರ್ಟಪ್ ಥರನೇ. ಲೈಕ್ ಚಾನ್ಸಸ್ ಆಫ್ ಸಕ್ಸಸ್ ನೋಬಡಿ ಕ್ಯಾನ್ ಗ್ಯಾರಂಟಿ. ಒಂದಷ್ಟು ಜನ ಈಗ 5 ಮಿಲಿಯನ್ 10 ಮಿಲಿಯನ್ ರೀಚ್ ಆದವರನ್ನು ನೋಡಿ ನಾವು ಎಕ್ಸಾಂಪಲ್ ತಗೋಬಹುದು. ಬಟ್ ಅದ್ರ ಹಿಂದೆ ಇನ್ನೆಷ್ಟೋ ನೂರಾರು ಸಾವಿರಾರು ಲಕ್ಷಾಂತರ ಜನ ಆ ಸ್ಟೇಜ್ ರೀಚ್ ಆಗ್ಲಿಕ್ಕೆ ಆಗಲ್ಲ. ಹೌದು ಹೌದು. ಓಕೆ, ಈಗ ನಿಂದು ಒಂಥರ ಸ್ಟ್ರಾಟಜಿ ಏನು? ನೀನು ಹೇಗೆ ಪ್ಲಾನ್ ಮಾಡ್ತಾ ಇದೀಯ ನಿನ್ನ ಲೈಫನ್ನು? ಸೊ ನನ್ನ ಲೈಫ್ ಅಂದರೆ ಈಗ ಒಂದು ಪರ್ಮನೆಂಟ್ ಜಾಬ್ ಅಂತ ಇರಬೇಕು, ಇದು ಸೈಡ್ ಥರ ಮಾಡ್ಕೊಳ್ಬೇಕು. ಯಾಕಂದರೆ ಪರ್ಮನೆಂಟ್ ಜಾಬ್ನ ನಾವು ನಂಬ್ಕೊಂಡು ಕೂತ್ಕೋಬೋದು. ಬಟ್ ಇದನ್ನು ನಾವು ಯಾವಾಗ ನಮ್ಮ ಅಕೌಂಟ್ ಹ್ಯಾಕ್ ಆಗುತ್ತೋ ಇಲ್ಲ ನಮ್ಮ ಅಕೌಂಟ್ ಏನಾದ್ರು ಆಗೋಗುತ್ತೋ ಅಂತ ಭಯ ಇರುತ್ತೆ. ಸೊ ಆ ಭಯನ ಹೋಗ್ಸೋದಕ್ಕೆ ಪರ್ಮನೆಂಟ್ ಜಾಬ್ ಅಂತ ಇರಲೇಬೇಕು. ನಾನು ಅದನ್ನು ನಂಬ್ಕೊಂಡು ಕೂತ್ಕೊಂಡಿರ್ತೀನಿ. ಈಗ ನಾನು ಪರ್ಮನೆಂಟ್ ಅನ್ನೋದು ನಾನು ಕೂತ್ಕೊಳ್ಳೇಬೇಕು. ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗಬೇಕು, ನನ್ನ ಫ್ಯಾಮಿಲಿ ನಾನು ನೋಡ್ಕೋಬೇಕು ಅಂತ ಒಂದು ತಲೆ ಇದ್ದಾಗ ನಾವು ಪರ್ಮನೆಂಟನ್ನು ಹೋಗಬೇಕು. ಮತ್ತು ಇದೊಂದು ಸೈಡಲ್ಲಿ ನಾವು ಒಂಚೂರು ಬರಲಿ, ಇನ್ಕಮ್ ಬರಲಿ. ಇದು ಪುಷ್ ಆಗಿದ ತಕ್ಷಣ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪುಷ್ ಆಗಲಿ ಅಂತ ನಾವು ಕೂತಿರ್ತೀವಿ. ಖಂಡಿತ ಇದು ಒಂಥರ ನಿನ್ನ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋದು, ನಿಂದು ಸ್ಟಾರ್ಟಪ್. ಹೌದು. ಗುಡ್. ಈಗ ನಾನು ಒಂದು ಅಬ್ಸರ್ವ್ ಮಾಡ್ತೀನಿ ಅಮಿತ್, ಈಗ ನೋಡು, ವೆನ್ ನಾವು ನಿಮ್ಮ ಏಜ್ ಗ್ರೂಪಲ್ಲಿ ಇದ್ದಾಗ ನಮಗೆ ಖರ್ಚು ಮಾಡಲಿಕ್ಕೆ ಅವಕಾಶಗಳು ಕಮ್ಮಿ ಇತ್ತು, ರೈಟ್? ಈಗ ನಾನು ಆಗ ನಿಂತರ ಮಾತಾಡ್ತಾ ಇದ್ದೆ, ನೀನು ನನಗೆ 1 ಲಕ್ಷ ರೂಪಾಯಿ ಕೊಟ್ಟು ಹೋಗಿ ಬಾವ ಖರ್ಚು ಮಾಡಿ ಅಂದರೆ ನನಗೆ ಏನು ಮಾಡ್ಬೇಕು ಗೊತ್ತಿಲ್ಲ. 1-2 ಬ್ಲೇಸರ್ ತಗೋತೀನಿ, 1-2 ಶರ್ಟ್ ತಗೋತೀನಿ, ಅದು ಒಮ್ಮೆ ತಗೊಂಡ್ರೆ 2-3 ವರ್ಷ ಬೇಡ ನನಗೆ ಮತ್ತೆ, ರೈಟ್? ಬಟ್ ನಿಮ್ಮ ಜನ್ರೇಷನಲ್ಲಿ ಹಾಗಲ್ಲ, ಖರ್ಚು ಮಾಡ್ಲಿಕ್ಕೆ ಅವಕಾಶಗಳು ಜಾಸ್ತಿ ಇದೆ ಆ್ಯಂಡ್ ನಿಮ್ಗೆ ಗೊತ್ತು ಹೆಂಗೆ ಖರ್ಚು ಮಾಡೋದು ಅಂತ. ನೀನು ಆ ಟೆಂಪ್ಟೇಷನ್ಗಳನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀಯ? ಸೊ ಟೆಂಪ್ಟೇಷನ್ ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಈಗ ನನಗೂ ಒಂದು ಪಾರ್ಟ್ ಆ್ಯಂಡ್ ಪಾಸ್ಟ್ ಟೈಮಲ್ಲಿ ನನಗೆ ಒಂಥರ ಟೆಂಪ್ಟೇಷನ್ ಇತ್ತು. ಪಬ್ಗೆ ಹೋಗಬೇಕು, ಇದಕ್ಕೆ ಬಾರ್ಗೆ ಹೋಗಬೇಕು, ಅಲ್ಲಿ ಹೋಗಬೇಕು, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು, ಟ್ರಿಪ್ಸ್ಗಳಿಗೆ ಹೋಗಬೇಕು ಅಂತ. ಬಟ್ ಈಗಲೂ ಅದೇ ಇದೆ. ಬಟ್ ಏನು ಅಂದರೆ ಖರ್ಚು ಎಷ್ಟು ಮಾಡಬೇಕು ಅದ್ರ 10% ನಾವು ಎತ್ತಿಡ್ಬಿಡೋಣ ಸೈಡ್ಗೆ. ಯಾಕಂದರೆ ಈಗ ಮುಂದಕ್ಕೆ ಏನು ಬರುತ್ತೋ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಸೊ ಆದ್ದರಿಂದ ಒಂದು 10 ಅಥವಾ 20% ಅದನ್ನು ಸೈಡ್ಗೆ ಎತ್ತಿಟ್ಟು ನೀನು ಮಿಕ್ಕಿದ್ದು ನೀನೇನಾದ್ರು ಮಾಡ್ಕೊ, ನಿನ್ನ ಲೈಫನ್ನು ನೀನು ಮಾಡ್ಕೊ. ಓಕೆ,
ವೆರಿ ಗುಡ್, ವೆರಿ ಗುಡ್. ಐ ಥಿಂಕ್ ಬೇಸಿಕಲಿ ವಾಟ್ ಯು ಆರ್ ಟ್ರೈಂಗ್ ಟು ಸೇ ಇಸ್ ಆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬೇಕು. ನೀನು ಜೆನ್ಸಿನೋ ಅಥವಾ ನೀನು ಯಾವ ಜನ್ರೇಷನೋ ಡಸಂಟ್ ಮ್ಯಾಟರ್, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೇವಿಂಗ್ಸ್ ಇಂಪಾರ್ಟೆಂಟ್. ಲೈಫಲ್ಲಿ ಸೇವಿಂಗ್ಸ್ ಮಾಡಲೇಬೇಕು. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಕಣ ಅಮಿತ್. ಯಾಕಂದರೆ ನನಗೆ ತುಂಬ ಬೇರೆ ಬೇರೆ ಕಂಟ್ರಿಲಲ್ಲಿದೆ. ಫಾರ್ ಎಕ್ಸಾಂಪಲ್ ಯುರೋಪಿಯನ್ ಕಂಟ್ರೀಸಲ್ಲಿದೆ, ಅಲ್ಲಿ ನಿಮಗೆ ತುಂಬ ಸೋಷಿಯಲ್ ಸೆಕ್ಯೂರಿಟಿ ಇದೆ. ಗೌರ್ಮೆಂಟ್ ಹೆಲ್ತ್ ಕೇರ್ ಫ್ರೀ ಇದೆ, ಅಥವಾ ನಿಮಗೆ ಜಾಬ್ ಹೋದರೆ 1 ವರ್ಷ ಇದು ಗೌರ್ಮೆಂಟ್ ಸಂಬಳ ಕೊಡುತ್ತೆ, ಯೂನಿಯನ್ಸ್ ಇದೆ. ನಮ್ಮ ದೇಶದಲ್ಲಿ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನಮ್ಮ ಅಂಥ ಯಾವುದೇ ರೀತಿಯ ಒಂದು ಕಾನ್ಸೆಪ್ಟ್ ಇಲ್ಲ. ಪೇಪರಲ್ಲಿ ಇದೆ, ಗೌರ್ಮೆಂಟ್ ಇರುತ್ತೆ, ಬಟ್ ಅದು ತುಂಬ ರಿಸರ್ವೇಷನು ಅದಕ್ಕೆ ಇದಕ್ಕೆ ಹೋಗ್ಬಿಡುತ್ತೆ. ಹೌದು. ಸೊ ಮೇಜರ್ ಪಾರ್ಟ್ ಆಫ್ ದ ಪಾಪ್ಯುಲೇಷನ್ ಲೈಕ್ ಅಸ್, ವಿ ಹ್ಯಾವ್ ಟು ಡಿಪೆಂಡ್ ಆನ್ ಅವರ್ ಸೆಲ್ಸ್, ನಮ್ಮ ಅರ್ನಿಂಗು, ನಮ್ಮ ಸೇವಿಂಗ್ಸ್ ಮೇಲೆ. ಹಾಗಾಗಿ ನಮ್ಮ ಇಂಡಿಯಾದಲ್ಲಿ ಇನ್ನೂ ಸೇವಿಂಗ್ಸ್ ಎಕಾನಮಿ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್? ಬಿಕಾಸ್ ನಾಳೆ ಈಗ ನಿನ್ಗೋ ನನಗೂ ಏನಾದ್ರು ಆದರೆ ನಮ್ಗೆ ಯಾರು ₹1 ಕೊಡೋರಿಲ್ಲ. ಹೌದು. ನಾವು ಇವತ್ತು ಅರ್ನ್ ಮಾಡಿದ್ದನ್ನೇ ಸೈಡಲ್ಲಿ ಇಡಬೇಕು. ಹೌದು, ಕರೆಕ್ಟ್ ಅಲ್ವಾ? ಹೌದು. ಬಾಬಾ, ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದಾ? ಸೊ ಇವಾಗ ಜನ್ರೇಷನ್ ಬಂದಿರೋದು, ಅವ್ರಿಗೆ ಬೇಗ ಬಂದ್ಬಿಡ್ಬೇಕು, ಅಂದರೆ ಲೈಕ್ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟು ನಾಳೆನೇ ಪ್ರಾಫಿಟ್ ಎತ್ಬಿಡ್ಬೇಕು ಅಂತ ಕೂತ್ಕೋತಾರೆ. ಸೊ ವಾಟ್ ಡೂ ಯು ಸಜೆಸ್ಟ್? ಸಜೆಷನ್ ಏನು ಗೊತ್ತೇನೋ ಅಮಿತ್, ಇಲ್ಲಿ ಆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಇದೆ ನೋಡು, ಅದು ಒಂಥರ ಪಾರ್ಟ್ ಆಫ್ ಲೈಫ್ ಆಗಿಬಿಟ್ಟಿದೆ. 30 ಸೆಕೆಂಡ್ ರೀಲ್ ಫೇಮಸ್ ಆಯಿತು, 3 ಸೆಕೆಂಡ್, ಈಗ 3-4 ಸೆಕೆಂಡ್ ರೀಲ್ಗಳೆಲ್ಲ ಮಾಡ್ತಾ ಇದ್ದಾರೆ. ಸೊ ಆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಇಮಿಡಿಯೇಟ್ ಆಗಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಬಿಸ್ನೆಸ್ಸಲ್ಲಿ ಹಂಗಾಗಲ್ಲ. ಒಂದು ಗುಜರಾತಿಗಳು ಸ್ಪೆಷಲಿ, ದೇರ್ ಆಲ್ ಬಿಸ್ನೆಸ್ ಕಮ್ಯುನಿಟಿ, ದಟ್ ಅವರೊಂದು ಮಾತು ಹೇಳ್ತಾರೆ. ನನ್ನೊಬ್ಬ ಗುಜರಾತಿ ಫ್ರೆಂಡ್ ಹೇಳ್ತಿದ್ದ, ನೀನು ಏನೇ ಸ್ಟಾರ್ಟ್ ಮಾಡು ಪ್ರಶಾಂತ್, 1000 ದಿನ ತಡ್ಕೊಳ್ಳೋ ತಾಳ್ಮೆ ಇರಬೇಕು ನಿಮಗೆ. ಅಂದರೆ 3 years ಯು ಶುಡ್ ಬಿ ಏಬಲ್ ಟು ಕಂಟಿನ್ಯೂಸ್ಲಿ ಇನ್ವೆಸ್ಟ್, ಪ್ಯಾಷನೇಟಾಗಿ ವರ್ಕ್ ಮಾಡಿ, ಅದನ್ನ ಏನು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಿಮಗೆ ನಿನ್ನ ಮೇಲೆ ನಂಬಿಕೆ ಇದ್ದು ಮುಂದೆ ಹೋಗಬೇಕು. ಸೊ ಇಟ್ ನೀಡ್ಸ್ ದ್ಯಾಟ್ ಕೈಂಡ್ ಆಫ್ ಅಟೆನ್ಷನ್. ಸೊ ಹಾಗೆ ನೀವು ಇವತ್ತೇನೋ ಸ್ಟಾರ್ಟ್ ಮಾಡಿ ನನಗೆ ನಾಳೆ ಬರುತ್ತೆ ಅಂದರೆ ಆಗಲ್ಲ. ಆ ಪೇಷನ್ಸ್ ಇರಬೇಕು. ನೆಕ್ಸ್ಟ್ ಎರಡನೇದಾಗಿ ತುಂಬ ಜನ ಕೇಳ್ತಾರೆ, ಫಂಡಿಂಗ್ ಹೆಂಗೆ ಬರುತ್ತೆ, ಆ ಸ್ಟಾರ್ಟಪ್ಗೆ ಅಷ್ಟು ಬಂತು ಇಷ್ಟು ಬಂತು. ಸಿ, ಇಟ್ಸ್ ಆಲ್ ಅಬೌಟ್, ಅಗೇನ್ ಈ ಸ್ಟಾರ್ಟಪ್ಗಳು ಇಟ್ಸ್ ಎ ಕೈಂಡ್ ಆಫ್ ಸ್ಕಿಲ್ ಆ್ಯಂಡ್ ರಿಲೇಷನ್ಶಿಪ್ ಆ್ಯಂಡ್ ಬೀಯಿಂಗ್ ಎಟ್ ರೈಟ್ ಟೈಮ್ ಎಟ್ ರೈಟ್ ಪ್ಲೇಸ್ ಆಲ್ಸೋ ಮ್ಯಾಟರ್ಸ್. ಬಟ್ ಮೋರ್ ದೆನ್ ದ್ಯಾಟ್, 2 ಥರದ ಸ್ಟಾರ್ಟಪ್ ಇರುತ್ತೆ. ಒಂದು, ಆ ಪ್ರಾಬ್ಲಮೇ ಇಲ್ಲ ಮಾರ್ಕೆಟಲ್ಲಿ, ಆ ಅಪರ್ಚುನಿಟಿನೇ ಇಲ್ಲ, ನೀನು ಕ್ರಿಯೇಟ್ ಮಾಡೋದು ಅಪರ್ಚುನಿಟಿ. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಕಲ್ಲಿಗೆ ದುಡ್ಡು ಕೊಡ್ತಾರಾ? ಇಲ್ಲ ಅಲ್ಲ. ಒಂದ್ಸಲ 1970s ಟೈಮಲ್ಲಿ ಅಮೇರಿಕಾದಲ್ಲಿ ಮಾಡಿದ್ರು, ಈ ಕಲ್ಲನ್ನೇ ಮಾರಿದ್ರು, ಏನೋ ಸ್ಪೆಷಲ್ ಕಲ್ಲು ಇದು ಅಂತೇಳಿ. ಒಂದು 10 ಜನ ಕಲ್ಲೇ ತಗೊಂಡು ಆ ಕಂಪನಿ ಮಿಲಿಯನ್ ಗಟ್ಟಲೆ ಮಾಡಿಬಿಡ್ತು. ಓಕೆ, ಯು ಕ್ಯಾನ್ ಕಾಲ್ ಇಟ್ ಎಸ್ ಎ ಫ್ರಾಡ್, ಬಟ್ ಆನ್ ದ ಸೇಮ್ ಟೈಮ್ ದೇ ಆಲ್ಸೋ ಕ್ರಿಯೇಟೆಡ್ ಅನ್ ಅಪರ್ಚುನಿಟಿ ವಿಚ್ ವಾಸ್ ನಾಟ್ ದೇರ್. ಬಟ್ ಆನ್ ದ ಸೇಮ್ ಟೈಮ್, ಈಗ ಕನಕಪುರ ರೋಡಲ್ಲಿ ನೋಡ್ತೀಯ ನೀನು, ಒಂದು ಇಡ್ಲಿ ಅಂಗಡಿ ಬಂದರೆ ಆ ಇಡ್ಲಿ ಅಂಗಡಿ ಅವನ ಮುಂದೆ ಒಂದು 10 ಕಾರ್ ಡೈಲಿ ನಿಲ್ತಿತ್ತು ಅಂತ ನೋಡಿದರೆ 10 ಇಡ್ಲಿ ಅಂಗಡಿ ಬರುತ್ತೆ ಅದರ ಪಕ್ಕ. ಹೌದು, ರೈಟ್? ಅದು ಎಲ್ಲರೂ ಮಾಡೋದನ್ನು ನಾವು ಮಾಡೋದು. 50,000 ಇನ್ವೆಸ್ಟ್ ಮಾಡು, ದಿನಕ್ಕೆ ₹1,000 ವ್ಯಾಪಾರ ಆಗುತ್ತೆ, 3 ತಿಂಗಳಲ್ಲಿ ನಿನ್ನ 4 ತಿಂಗಳಲ್ಲಿ ದುಡ್ಡು ವಾಪಸ್ ಬರುತ್ತೆ. ಡೀಸೆಂಟಾಗಿ ತಿಂಗಳಿಗೆ 15,000-20,000 ದುಡಿತೀಯ. ಸೊ ಸ್ಟಾರ್ಟಪ್ಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಎಲ್ಲ ದೊಡ್ಡ ಟೆಕ್ ಸ್ಟಾರ್ಟಪ್ಗಳೇ ಆಗಬೇಕು ಅಂತ ಇಲ್ಲ. ಆದರೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀನು ಎಲ್ಲಿನ ಮಾರ್ಕೆಟಿಂದ ದುಡ್ಡು ಎತ್ತಬೇಕು, ಯಾರೋ ನಿಂಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ ನಿಂದು ಐಡಿಯಾದಲ್ಲಿ ಕ್ಲಾರಿಟಿ ಇರಬೇಕು. ನೀನೊಂದು ದೊಡ್ಡ MBA ಬಿಸ್ನೆಸ್ ಫೈನಾನ್ಸ್ ಪ್ಲಾನಿಂಗ್ ಮಾಡಬೇಕು ಅಂತ ಇಲ್ಲ. ಆ ಕ್ಲಿಯರ್ ಪ್ಲ್ಯಾನ್, ಎಷ್ಟು ದುಡ್ಡು ಬೇಕು, ಅದನ್ನು ನಾನು ಹೆಂಗೆ ಖರ್ಚು ಮಾಡ್ತೇನೆ, ಅದನ್ನು ಎಲ್ಲೆಲ್ಲಿ ಖರ್ಚು ಮಾಡ್ತೇನೆ, ಅದರಿಂದ ಎಷ್ಟು ರಿಟರ್ನ್ಸ್ ಬರುತ್ತೆ ನನಗೆ, ನನ್ನ ಬಿಸ್ನೆಸ್ ಔಟ್ಕಮ್ ನಾನು ಹೆಂಗೆ ಬರುತ್ತೆ, ನಾನು ಹೆಂಗೆ ಮಾರ್ಕೆಟಿಗೆ ಹೋಗ್ತೇನೆ, ಎಷ್ಟು ನನ್ನ ಮಾರ್ಕೆಟ್ ಸೈಜ್ ಇದೆ, ಎಷ್ಟು ವರ್ಷದಲ್ಲಿ ಆ ದುಡ್ಡು ವಾಪಸ್ ಬರುತ್ತೆ, ಆ ದುಡ್ಡು ವಾಪಸ್ ಬಂದಾಗ ನಾನು ನಿಮ್ಗೆ ಏನು ಕೊಡ್ತೀನಿ, ಆ ಪ್ರಾಫಿಟಲ್ಲಿ ನಾನು ಎಷ್ಟು ಶೇರ್ ಮಾಡ್ತೀನಿ ನೀವು ಕೊಡೋ ದುಡ್ಡಿಗೆ. ಇಫ್ ಯು ಕ್ಯಾನ್ ಲಾಜಿಕಲಿ ಪುಟ್ ಟುಗೆದರ್ ಎ ಸಿಂಪಲ್ ಪ್ಲ್ಯಾನ್, ಇನ್ವೆಸ್ಟ್ಮೆಂಟ್ ಎತ್ಬೋದು. ಹೌದು. ಬಟ್ ಆ ಪ್ಲ್ಯಾನ್ ಕ್ಲಿಯರ್ ಆಗಿರಬೇಕು. ವಿ ಶುಡ್ ಪ್ಲಾನ್ ಫಾರ್ ಎವ್ರಿಥಿಂಗ್. ಹೌದು. ಆ್ಯಂಡ್ ಎರಡನೇದಾಗೆ ನಾನು ಮಾಡೋನು ಯಾರು, ಈಗ ಇನ್ವೆಸ್ಟರು ಈಗ ನಿನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ನೋಡಲ್ಲ ಅವರು, ನಿನ್ನ ಪ್ಯಾಷನ್ ಏನು, ಕಮಿಟ್ಮೆಂಟ್ ಏನು, ನೀನು ಕಮಿಟ್ ಆಗಿದೆಯಾ ಈ ಡ್ರೀಮಿಗೆ, ಈ ಪ್ಲಾನಿಗೆ ಅಂತ ನೋಡ್ತಾರೆ. ಇಟ್ಸ್ ಎ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಅದು ಇವತ್ತು ನಾನು ನಿಜವಾಗಿ ಹೇಳಬೇಕಂದ್ರೆ, ಮಾರ್ಕೆಟಲ್ಲಿ ತುಂಬ ದುಡ್ಡಿದೆ, ತುಂಬ ಜನ ದುಡ್ಡು ಇನ್ವೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ತುಂಬ ಜನ, ಲಾಟ್ ಆಫ್ ಪೀಪಲ್ ಆರ್ ಸಿಟಿಂಗ್ ವಿತ್ ಲಾಟ್ ಆಫ್ ಮನಿ. ಹೌದು. ದೇ ವಾಂಟ್ ಟು ಮಲ್ಟಿಪ್ಲೈ ದೇರ್ ಮನಿ. ಆ್ಯಂಡ್ ಎಲ್ಲರೂ ಇನ್ನೊಮ್ಮೆ ನಾನು ಸ್ಕ್ರಾಚಿಂದ ಸ್ಟಾರ್ಟ್ ಮಾಡ್ತೇನೆ ಅಂತ ಮಾಡಲ್ಲ. ದೇ ವಿಲ್ ಬಿ ಲುಕಿಂಗ್ ಫಾರ್ ರೈಟ್ ಯಂಗ್ ಪೀಪಲ್ ವಿತ್ ದ ರೈಟ್ ಪ್ಲ್ಯಾನ್, ರೈಟ್ ಥಾಟ್ ಪ್ರಾಸೆಸ್ ಆ್ಯಂಡ್ ರೈಟ್ ಸ್ಟ್ರಕ್ಚರ್. ದುಡ್ಡು ಬರುತ್ತೆ. ಓಕೆ, ದುಡ್ಡು ಮಾಡ್ಬೋದು ಅಂತ ಖಂಡಿತ ಮಾಡ್ಬೋದು. ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು ಅಂತೀರಾ? ಪ್ಲ್ಯಾನು, ಹಾರ್ಡ್ ವರ್ಕು, ಮತ್ತು ಒಂದೇ ಸಲ ನೀನು ಸಕ್ಸಸ್ ಆಗ್ತೀಯ ಅಂತ ಇಲ್ಲ, ಬಿದ್ದರೆ ಎಷ್ಟು ಬೇಗ ಹೇಳ್ತೀಯ ನೀನು, ಅದು ಇಂಪಾರ್ಟೆಂಟು. ನೆಕ್ಸ್ಟ್ ಎರಡನೇದಾಗಿ ನೀನು ಎಷ್ಟು ಹಂಬಲ್ ಆಗಿ ಆನೆಸ್ಟ್ ಆಗಿರ್ತೀಯ, ಅದು ಇಂಪಾರ್ಟೆಂಟು. ರೈಟ್? ಸೊ ಈ ಎಲ್ಲ ಫ್ಯಾಕ್ಟರ್ಗಳನ್ನು ಇಟ್ಕೊಂಡು ನೀನು ಮುಂದೆ ಹೋದರೆ ಖಂಡಿತ ದುಡ್ಡು ಮಾಡ್ಬೋದು, ಖಂಡಿತ ಸಕ್ಸಸ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಬಾಬು. ನಾನು ಅಂದರೆ ಈಗ ಬೋಧಿಯೇಬಲ್ ಹಿಂಗೆ ಸ್ಟಾರ್ಟ್ ಮಾಡಿದ್ರಿ, ವಾಟ್ಸ್ ಯುವರ್ ಥಾಟ್ಸ್ ಅಬೌಟ್ ದಟ್? ನನಗೇನು ಗೊತ್ತೇನೋ ಅಮಿತು, ಹಿಂದಿಂದಲೂ ಒಂಥರ ಐ ಬಿಲೀವ್ ಶೇರಿಂಗ್ ಈಸ್ ರಿಯಲಿ ಕೇರಿಂಗ್. ಸೊ ನಾನೇನೋ ಕಲ್ತಿರ್ತೇನೆ, ನಾನೇನೋ ಮಿಸ್ಟೇಕ್ಸ್ಗಳು ಮಾಡಿರ್ತೀನಿ,
ನನಗೊಂದು 25-26 ವರ್ಷದ ಲೀಡರ್ಶಿಪ್ ರೋಲ್ಗಳು ಮಾಡ್ತಾ ಇದ್ದೀನಿ ಮಲ್ಟಿನ್ಯಾಷನಲ್ ಕಂಪನಿಗೆ. ಆ ಒಂದು ಪಾತ್ ನೋಡಿದ್ದೀನಿ, ಗ್ರೋ ಆಗಿದ್ದೀನಿ, ಎಷ್ಟೋ ಸಲ ತಪ್ಪು ಮಾಡಿದ್ದೀನಿ, ಎಷ್ಟೋ ಸಲ ಬಿದ್ದಿದ್ದೀನಿ, ಎದ್ದಿದ್ದೀನಿ. ಸೊ ಐ ವಾಂಟೆಡ್ ಟು ಶೇರ್ ದಿಸ್. ಈಗ ಹೋಗಿ ನಾನೆಲ್ಲೋ ಭಾಷಣ ಮಾಡ್ತೀನಿ ಅಂದರೆ ಕೇಳೋರು ಜನ ಇಲ್ಲ, ಯಾರಿಗೂ ತಾಳ್ಮೆನೂ ಇಲ್ಲ. ರಾದರ್ ಐ ಥಾಟ್ ಐ ವಿಲ್ ಶೇರ್ ಇಟ್ ಇನ್ ದ ಸೋಷಿಯಲ್ ಮೀಡಿಯಾ. ಹಾಗೂ ಶೇರ್ ಮಾಡುವಾಗ ಸುಮ್ಮನೆ ಶೇರ್ ಮಾಡಿ ನಾನು ಮನೆಯಲ್ಲಿ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಶೇರ್ ಮಾಡಿದರೆ ರೀಚ್ ಆಗಲಿಕ್ಕಿಲ್ಲ. ಅದಕ್ಕೋಸ್ಕರ ನಮ್ಮ ಶ್ರೀಪಾದ ಸ್ಟುಡಿಯೋಸ್ ಅವರನ್ನು ವಿ ಟುಕ್ ದೆಮ್ ಆಸ್ ಅವರ್ ಟೀಮ್. ಸೊ ಅವ್ರು ನೀಟಾಗಿ ರೆಕಾರ್ಡ್ ಮಾಡಿ ಆ ಕ್ವಾಲಿಟಿ ಕಾಂಟೆಂಟನ್ನು ಮಾಡಿ ಕೊಡ್ತಾ ಇದ್ದಾರೆ. ಲಾಸ್ಟ್ 1 ವರ್ಷದಲ್ಲಿ ತುಂಬ ಜನರಿಗೆ ರೀಚ್ ಆಗಿದೆ. ತುಂಬ ಜನ ಪರ್ಸನಲಾಗಿ ಮೆಸೇಜ್ ಮಾಡ್ತಾರೆ, ನಾವೇನೋ ಕಲ್ತ್ವಿ, ನಮಗೇನೋ ಚೇಂಜಸ್ ಸಿಕ್ತು. ತುಂಬ ಜನ ಫೋನ್ ಮಾಡಿ ಅವರ ಪ್ರೆಸೆಂಟ್ ಕೆರಿಯರ್ ಇರ್ಬೋದು, ನೆಕ್ಸ್ಟ್ ಅಪರ್ಚುನಿಟಿ ಬಗ್ಗೆ ಮಾತಾಡ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ಏಬಲ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್. But on the same time, it is also a lot of investment. If you have to give a quality content, it's an investment. So maybe I'm also hoping that in future, it will reach more people. ಓಕೆ. ಸೊ ಬೋಧಿಯವಲ್ ಅಂದರೆ ಮೀನಿಂಗ್ ಏನು? ಬೋಧಿಯವಲ್ ಮೀನಿಂಗ್ ಏನಪ್ಪ ಅಂದರೆ, ಈಗ ಬೋಧಿ ವೃಕ್ಷದ ಕೆಳಗೆ ಬುದ್ಧನಿಗೆ ಜ್ಞಾನೋದಯ ಆಯಿತು ಅಂತ ಒಂದು ಕತೆ ಅಲ್ವಾ? ಹಾಗೆ ಬೋಧಿ ಏಬಲ್ ಅಂದರೆ ನೀನು ಬೋಧಿ ಏಬಲ್ಗೆ ಬಂದರೆ ನಿಮಗೆ ಒಂದು ಜ್ಞಾನ ಸಿಗುತ್ತೆ. ಓಕೆ. ನಿನಗೊಂದು ಲೈಫಿಗೆ ಒಂದು ದಾರಿ ಸಿಗ್ತಾರೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ. ಆ ಒಂದು ಮೀನಿಂಗಲ್ಲಿ ನಾವು ಬೋಧಿಯೇಬಲ್ ಅಂತ ಇಟ್ಟು. ಓಕೆ. ಅಮಿತ್, ಎಸ್, ರ್ಯಾಪಿಡ್ ಫೈರ್, ಕ್ವಿಕ್ಕಾಗಿ ತಲೆಗೆ ಏನು ಬರುತ್ತೆ ನಾನು ಹೇಳಬೇಕು. ಶರ್. ದೋಸೆ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. CTR. ಎಲ್ಲರೂ ಹೋಗಿ ಊಟ ಇಷ್ಟ ಆಗಲಿಲ್ಲ ಅಂದರೆ ಮತ್ತು ವಿಡಿಯೋ ಪೋಸ್ಟ್ ಮಾಡ್ತೀಯಾ? ಮಾಡಲ್ಲ, ಯಾಕಂದರೆ ಅದು ನಮ್ಮ ಎಥಿಕ್ಸ್ ಅದು. ಓಕೆ. ಈಗ ಕ್ಯಾಲರೀಸ್ ಕೌಂಟ್ ಆಗಲ್ಲ ಅಂದರೆ ಡೈಲಿ ಏನು ತಿಂತೀಯಾ? ಕ್ಯಾಲರೀಸ್ ಕೌಂಟ್ ಆಗಲ್ಲ ಅಂದರೆ ನಾನು ಎಲ್ಲದನ್ನು ತಿಂತೀನಿ, ಆಯಿಲ್ ಫುಡ್ಸ್ ಎಲ್ಲದನ್ನು ತಿಂತೀನಿ. ಹೌ ಮೆನಿ ಸೆಲ್ಫೀಸ್ ಯು ಟೇಕ್ ಬಿಫೋರ್ ದ ಫುಡ್ ಬ್ಲಾಗ್ಸ್? ನಾಟ್ ಇವನ್ ಒನ್. ವಾಟ್ ಈಸ್ ದ ವಿಯರೆಸ್ಟ್ ಥಿಂಗ್ ಯು ಹ್ಯಾವ್ ಈಟನ್? ಬೋಳುಪಿಟ್. ವಾಟ್ ಈಸ್ ಯುವರ್ ಕಾಂಟ್ರವರ್ಷಿಯಲ್ ಒಪಿನಿಯನ್ ಅಬೌಟ್ ಫುಡ್? ತುಂಬ ಆಯಿಲ್ ಯೂಸ್ ಮಾಡಬಾರ್ದು. ಆಯಿಲ್, ವರ್ಸ್ಟ್ ಆಯಿಲ್ಸ್. ಅಮಿತ್, ಹಾಂ, ರೆಸ್ಟೋರೆಂಟ್ನವರಲ್ಲಿ ಎಷ್ಟು ಲಕ್ಷ ಕೊಡ್ತಾರೋ ಫುಡ್ ಬ್ಲಾಗಿಗೆ? ಲಕ್ಷನಾ? ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಲಕ್ಷ 1000 ನೋಡ್ಬಿಟ್ಟೆ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಓಕೆ. ಈಗ ನೀವು ಹೋಗ್ತೀಯಲ್ಲ, ಹಾಂ, ಅಲ್ಲೆಲ್ಲ ಕ್ವಾಲಿಟಿ ಫುಡ್ ಕೊಡ್ತಾರಾ ಅಥವಾ ಸುಮ್ಮನೆ ದುಡ್ಡು ಕೊಟ್ಟಿದ್ದೀವಿ ಅಂತ ಏನೋ ಒಂದು ಫುಡ್ ಕೊಟ್ಟು ರಿವ್ಯೂ ಮಾಡುವಂತಾರ? ಇಲ್ಲ, ಕೆಲವು ಕಡೆ ಕ್ವಾಲಿಟಿ ಫುಡ್ ಕೊಡ್ತಾರೆ. ನಾನು ತುಂಬ ಇಷ್ಟಪಟ್ಟು ತಿಂದಿದ್ದೀನಿ. ಬಟ್ ಕೆಲವು ಕಡೆ ಅಷ್ಟೇ ನಾನು ವಿಡಿಯೋನೂ ಹಾಕಿಲ್ಲ ಇವತ್ತಿನ ತನಕ. ಓಕೆ. ನೀನೀಗ ಫುಡ್ ಒಂದಷ್ಟು ಇಟ್ಟಿರ್ತಾರಲ್ಲ, ನೀವು ಎಲ್ಲ ತಿಂತೀಯ ಅಥವಾ ತಿನ್ನಾಗ ನಾಟಕ ಮಾಡ್ತೀಯಾ? ಇಲ್ಲ, ಎಲ್ಲ ಒಂದೊಂದು ಸ್ಪೂನ್ ತಿಂದಿರ್ತೀನಿ. ಎಲ್ಲ ಒಂದೊಂದು ಸ್ಪೂನ್ ತಿನ್ಬಿಟ್ಟು ನಾನು ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಓಕೆ. ಒಂದು ಫುಡ್ ಹೇಳು ವಿಚ್ ಈಸ್ ಓವರ್ ರೇಟೆಡ್ ಆ್ಯಂಡ್ ವಿ ಶುಡ್ ಗಿವ್ ಎ ಆಸ್ಕರ್ ಫಾರ್ ಓವರ್ ರೇಟಿಂಗ್. ಮಸಾಲೆ ದೋಸೆ. ಎಲ್ಲ ಮಸಾಲೆ ದೋಸೆ, ಆಲ್ ಟೈಪ್ ಆಫ್ ಮಸಾಲೆ ದೋಸೆ. ಪುಡಿ ಮಸಾಲೆ ದೋಸೆ ಆಗಿರ್ಬೋದು, ಇಲ್ಲ ನಾರ್ಮಲ್ ತುಪ್ಪದ ಮಸಾಲೆ ದೋಸೆ ಆಗಿರ್ಬೋದು. ಈಗೆಲ್ಲ ಕಡೆ ತುಪ್ಪದ ಮಸಾಲೆ ದೋಸೆ ಫೇಮಸ್ ಆಗ್ತಾ ಇದೆ. ಸೊ ಓವರ್ ರೇಟೆಡ್ ಅದು. ಓಕೆ. ನೀನು ಎಲ್ಲರೂ ಫುಡ್ ಬ್ಲಾಗ್ ಮಾಡ್ಲಿಕ್ಕೆ ಹೋದಾಗ ಕಿಚನ್ ನೋಡಿ ಓಡಿ ಬಂದಿದ್ಯಾ? ತುಂಬ ಸತಿ ಓಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ಮನೆಗೆ. ಐ ನೋ. ಆ್ಯಂಡ್ ಎಲ್ಲರೂ ಫುಡ್ ಬ್ಲಾಗ್ಗೆ ಹೋದಾಗ ಅದ್ರಲ್ಲಿ ಗಿರಳೆ ಏನಾದ್ರು ಸಿಕ್ಕಿದೆಯಾ? ಸಿಕ್ಕಿಲ್ಲ ಇವತ್ತಿನ ತನಕ, ಮುಂದಕ್ಕೆ ಸಿಗ್ಬಾರ್ದು ಅಂದ್ಕೊಂಡಿದ್ದಿಲ್ಲ. ಓಕೆ. ಮತ್ತು ಈಗ ಕಾಫಿ ಮತ್ತು ಡೆಸರ್ಟ್ ಅದೆರಡರಲ್ಲಿ ಒಂದೊಂದು ಬಿಡಬೇಕು ನಿಂಗೆ ಅಂದರೆ ಏನು ಬಿಡ್ತೀಯಾ? ಡೆಸರ್ಟ್ ಬಿಟ್ಬಿಡ್ತೀನಿ, ಕಾಫಿ ಬಿಡಲ್ಲ. ಓಕೆ. ಪಕ್ಕಾ ಸೌತ್ ಇಂಡಿಯನ್. ಪಕ್ಕಾ ಸೌತ್ ಇಂಡಿಯನ್. ನಿಮ್ಮದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಫುಡ್ ಬ್ಲಾಗ್ ಅಷ್ಟು ಮಾಡಿ ನೀವು ಹೆಲ್ದಿಯಾಗಿ ಫಿಟ್ ಆಗಿರುವಂಥದ್ದು? ಏನಿಲ್ಲ, ದಿನ ಚೆನ್ನಾಗಿ ತಿನ್ನಿ, ಬಟ್ ಅದೇ ಥರ ಚೆನ್ನಾಗಿ ವರ್ಕೌಟ್ ಮಾಡಿರಿ ಅಷ್ಟೇ. ನೀನು ಸ್ಟ್ರೀಟ್ ಫುಡ್ ಇಷ್ಟಪಡ್ತೀಯಾ, ರೆಸ್ಟೋರೆಂಟ್ ಫುಡ್ ಇಷ್ಟಪಡ್ತೀಯಾ? ಎರಡೂ ಇಷ್ಟಪಡ್ತೀನಿ. ಒಂದೊಂದ್ಸತಿ ಸ್ಟ್ರೀಟ್ ಫುಡ್ಡು ತುಂಬ ಚೆನ್ನಾಗಿ ಇಷ್ಟ ಆಗ್ಬಿಡುತ್ತೆ, ಬಟ್ ರೆಸ್ಟೋರೆಂಟು ಚೆನ್ನಾಗಿ ಕೊಡ್ತಾರೆ ಅಂತ ಹೋಗಿ ಅಲ್ಲೇ ತಿನ್ನೋದು. ಅದೇ ಥರ ಫುಡ್ಡನ್ನ ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋದು. ಎಲ್ಲರೂ ಹೋದಲ್ಲಿ ಉಪ್ಪು ಹಾಕದೆ ಊಟ ಕೊಟ್ಟಿದ್ದಾರಾ? ಉಪ್ಪು ಹಾಕದೆ ತುಂಬ ಸತಿ ಆಗ್ಬಿಟ್ಟಿದೆ ಅದೇ ಥರ. ನಾವು ಬೇಕು ಅಂತ ಕೇಳಿದ್ದೀವಿ, ಸರ್ ಉಪ್ಪು ಹಾಕಿ ಸರ್ ಅಂತ ಕೇಳಿದ್ದೀವಿ. ಓಕೆ. ಚೆನ್ನಾಗಿ ತಿಂದು ಮನೆಗೆ ಬಂದು ವಾಂತಿ ಮಾಡ್ಕೊಂಡಿದ್ಯಾ? ಓಕೆ, ಇದು ತುಂಬ ಸತಿ ಆಗಿದೆ. ಓಕೆ. ಈ ಫುಡ್ ಬ್ಲಾಗರ್ಸ್ ನಾನು ತುಂಬ ನೋಡ್ತೇನೆ, ಹುಡುಗರೇ ಇರ್ತಾರಲ್ಲ, ಹುಡುಗಿರು ಕಮ್ಮಿ ಅಲ್ಲ? ಹುಡುಗಿರೇ ಜಾಸ್ತಿ ಈಗಲ. ತುಂಬ ಗಮನಿಸಿಲ್ಲ ಅನ್ಸುತ್ತೆ ನೀವು. ಇಲ್ಲ, ನಾನು ಹುಡುಗಿರನ್ನು ಗಮನಿಸೋ ಏಜ್ ಕಮ್ಮಿ ಆಗಿದೆ ಅನ್ಸುತ್ತೆ. ಈಗ ನೀವು ಬೇರೆ ಬೇರೆ ಕಡೆಗೆ ಹೋಗಿ ಫುಡ್ ಬ್ಲಾಗ್ ಎಲ್ಲ ಮಾಡ್ತೀರಾ, ನಿಮಗೆ ಮನಸ್ಸಿಗೆ ಇಷ್ಟಾಗಿ ಮಾಡ್ತೀರಾ ಅಥವಾ ಯು ಜಸ್ಟ್ ಡೂ ಇಟ್ ಲೈಕ್ ಬಿಕಾಸ್ ಇಟ್ಸ್ ಯುವರ್ ಪ್ರೊಫೆಷನ್? ಮನಸ್ಸಿಗೆ ಇಷ್ಟಾಗಿ ಮಾಡ್ತೀವಿ, ಯಾಕಂದರೆ ನಾವು ಇಷ್ಟಪಟ್ಟಿದ್ದನ್ನು ಮಾಡಿದಾಗ ಅದು ತುಂಬ ಈಸಿಯಾಗಿ ಸಕ್ಸಸ್ ಆಗುತ್ತೆ ಅಂತ ಗೊತ್ತು. ಎಲ್ಲರಿಗೂ ಅದು ಗೊತ್ತಿರುತ್ತೆ. ಸೊ ಇಷ್ಟಪಟ್ಟು ಮಾಡಿರಿ, ಯಾವುದು ಕಷ್ಟಪಟ್ಟು ಮಾಡಬೇಡ್ರಿ. ಓಕೆ. ಬಿರಿಯಾನಿ ಮತ್ತು ಪಿಜ್ಜಾಕ್ಕೆ ಒಂದು ಫೈಟ್ ಆದರೆ ಯಾರು ವಿನ್ ಆಗ್ತಾರೆ ನಿನ್ನ ಪ್ರಕಾರ? ಪಿಜ್ಜಾ ಆಲ್ವೇಸ್. ಒಂದು ಊಟ ನೀನು ಎಲ್ರಿಗೆ ನಂಗೆ ಇಷ್ಟ ಆಗುತ್ತೆ ಅಂತ ಒಂದು ನಾಟಕ ಮಾಡಿ ತಿಂತಾ ಇದ್ದೀಯ, ಬಟ್ ನಿಂಗೆ ಇಷ್ಟ ಆಗಲ್ಲ, ಯಾವ ಊಟ? ಆ ಥರ ಉಪ್ಪಿಟ್ಟು. ಯಾಕೋ? ನನಗೆ ಉಪ್ಪಿಟ್ಟು ಅಂದರೆ ಒಂಥರ ಅಲರ್ಜಿ ಥರ ಒಂಥರ ಆಗ್ಬಿಡುತ್ತೆ. ತಿಂದಾಗ ಒಂಥರ ಎದೆ ಉರಿಯೋಕ್ಕೆ ಸ್ಟಾರ್ಟ್ ಆಗೋದು. ಬಟ್ ನಾನು ತಿಂದಾಗ ಒಂಥರ ಚೆನ್ನಾಗಿದೆ ಅಂತ ಹೇಳ್ತೀನಿ, ಬಟ್ ನನಗೆ ಒಂಥರ ಆಗ್ತಾ ಇಲ್ವಾ. ಈಗ ನಿನ್ನ ಪರ್ಸ್ನಾಲಿಟಿ ಒಂದು ಡಿಶ್ ಅನ್ಕೋ, ಏನು ಹೆಸರು ಕೊಡ್ತೀಯ ಅದಕ್ಕೆ? ಪಿಜ್ಜಾ ಕೊಡ್ತೀನಿ.
ಎಲ್ಲ ವೆರೈಟೀಸ್ನೂ ಸಿಗುತ್ತೆ ಇಲ್ಲಿ. ಓಕೆ, ಇಂಟ್ರೆಸ್ಟಿಂಗ್. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು? ಅಜ್ಜಿ. ಓಕೆ, ನಂಗೆ ಗೊತ್ತು ನಿನ್ನ ಅಜ್ಜಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡಿದಾರಲ್ಲ. ಸೊ ಶಿ ಈಸ್ 83 years old. ಈಗ 84 ಟರ್ನ್ ಆಗ್ತಾರೆ. ಬಟ್ 84 ಅಂತ ಅನ್ಸೋದೇ ಇಲ್ಲ ನಮ್ಗೆ ಅವ್ರ ಮನೆ ಇದ್ದಾಗ. ಆ್ಯಂಡ್ ಅಡುಗೆ ಅಂತೂ ಬಂದಾಗ ಅಜ್ಜಿ ಮತ್ತು ಅಮ್ಮ ಒನ್ ಆಫ್ ದ ಬೆಸ್ಟ್. ಅವರು ಯಾವುದೇ ಮಾಡಿಕೊಡ್ಲಿ, ಈವನ್ ಅವಲಕ್ಕಿನೇ ಅಥವಾ ಉಪ್ಪಿಟ ಮಾಡಿಕೊಡ್ಲಿ ಚೆನ್ನಾಗಿ ತಿಂದಿರ್ತೀನಿ. ಬಟ್ ಅದೇ ಉಪ್ಪಿಟ್ಟು ಆಚೆ ಕಡೆ ತಿಂದಾಗ ಒಂಥರ ಮೈಕ್ ಅನ್ಸುತ್ತೆ. ಫುಡ್ ಬ್ಲಾಗಿಂಗ್ ಅಂತ ಹೇಳೋ ಕಾನ್ಸೆಪ್ಟ್ ಶುರು ಆದ್ರೆ ಲಾಸ್ಟ್ ಒಂದು 5-10 ವರ್ಷದಲ್ಲಿ ಜಾಸ್ತಿ ಸ್ಟಾರ್ಟ್ ಆದಲ್ಲ. ನಿನ್ನ ಪ್ರಕಾರ ಇದರ ಫ್ಯೂಚರ್ ಏನಿರ್ಬೋದು? ಫ್ಯೂಚರ್ ಚೆನ್ನಾಗೇ ಇದೆ. ಅಂದರೆ ಒಂದ್ಸತಿ ರೀಚ್ ಆಗಬೇಕು, ಕಂಟೆಂಟ್ಸ್ ರೀಚ್ ಆಗಬೇಕು. ಚೆನ್ನಾಗಿರೋ ಕಂಟೆಂಟ್ಸ್ ರೀಚ್ ಆದಾಗ, ಒಂಥರ ಅಥೆಂಟಿಕ್ ಕಂಟೆಂಟ್ಸ್ ರೀಚ್ ಆದಾಗ ತುಂಬ ಚೆನ್ನಾಗಿರುತ್ತೆ ಫ್ಯೂಚರು. ಬಟ್ ಫ್ಯೂಚರ್ನ ನಂಬ್ಕೋಬೇಕು, ನಾವು ಇವಾಗಲೇ ಮಾಡಬೇಕು, ಇವಾಗಿನೇ ಸ್ಟಾರ್ಟ್ ಮಾಡಬೇಕು. ಈಗ ನೀವು ಕಂಟೆಂಟ್ ಇವಾಗ ಮಾಡ್ತೀರಾ ಅಂದರೆ ಚಾನ್ಸ್ ಇದೆ ನೀವು ಅದನ್ನ 2 ವರ್ಷದಿಂದ ಸ್ಟಾರ್ಟ್ ಮಾಡಬೇಕು, ಇಲ್ಲ 3 ವರ್ಷದಿಂದ ಸ್ಟಾರ್ಟ್ ಮಾಡಿರಬೇಕು. ನೀವು ಇವಾಗ ಸ್ಟಾರ್ಟ್ ಮಾಡ್ಬಿಟ್ಟು ನಾನು ಮುಂದಕ್ಕೆ ಬೆಳೆದು ಬಿಡ್ತೀನಿ ಅಂತ ಹೇಳಿದ್ರೆ ಇಟ್ ಈಸ್ ಫ್ಯೂಚರ್ ಇದೆ, ಬಟ್ ಇಟ್ ವಿಲ್ ಟೇಕ್ ಟೈಮ್. ಎಸ್, ಇಟ್ ಈಸ್ ರಫ್ ಪಾತ್. ಒಂದ್ಸತಿ ರಫ್ ಪಾತ್ನ ಹೋಗ್ತಾ ಇದ್ದಂಗೆ ಸ್ಮೂತ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಬಾಬಾ. ಥ್ಯಾಂಕ್ ಯು ಅಮಿತ್. ನೈಸ್ ಟಾಕಿಂಗ್ ಟು ಯು.